ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ವಿನೋದ್ ರಾಜ್ ಅವರು ಮದುವೆ ವಿಷಯವನ್ನು ಭಾಳಷ್ಟು ಸಾರಿ ಗುಟ್ಟಾಗಿಟ್ಟರೂ ಕೂಡ ಅವರು ಹೆಂಡತಿ ಮಕ್ಕಳಿಗೆ ಲೆಕ್ಕವಿಲ್ಲದಷ್ಟು ಆಸ್ತಿಯನ್ನು ಚೆನ್ನೈನಲ್ಲಿ ಮಾಡಿಟ್ಟಿದ್ದಾರೆ. ನಿಮಗೆಲ್ರಿಗೂ ಕೂಡ ಕುತೂಹಲಕ್ಕೆ ಈ ಒಂದು ವಿಷಯ ಗೊತ್ತಿರಲಿ ಅಂತ ಭಾಳಷ್ಟು ಸಾರಿ ವಿನೋದ್ ರಾಜ್ ಅವರು ಅನೇಕ ಸಾಮಾಜಿಕ ಕಾರ್ಯಗಳ ಮುಖಾಂತರ, ಸೇವೆಗಳ ಮುಖಾಂತರ ಗಮನ ಸೆಳೀತಾ ಇರ್ತಾರೆ. ಸರ್ಕಾರಗಳು ಕೂಡ ಮಾಡದೇ ಇರುವಂಥ ಅನೇಕ ಕೆಲಸಗಳನ್ನು ಕೂಡ ವಿನೋದ್ ರಾಜ್ ಅವರು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಅದನ್ನು ನೀವು ಗಮನಿಸಲು ಕೂಡ ಬಹುದು. ಒಂದು ಆಸ್ಪತ್ರೆ ಇರ್ಬೋದು, ಜೊತೆಗೆ ತಾಯಿಗೋಸ್ಕರ ನೆನಪಿಗಾಗಿ ಕಟ್ಟಿದಂಥ ಸ್ಮಾರಕ ಇರ್ಬೋದು, ಜೊತೆಗೆ ಅದೇ ನೆಲಮಂಗಲದ ಸುತ್ತಮುತ್ತ ರಸ್ತೆಗಳ ದುರಸ್ತಿಯನ್ನು ಕೂಡ ಮಾಡುವ ಕೆಲಸವನ್ನು ಕೂಡ ವಿನೋದ್ ರಾಜ್ ಅವರು ಅನೇಕ ಬಾರಿ ಮಾಡ್ತಾ ಇರ್ತಾರೆ. ಅದು ಕೂಡ ಸ್ವಂತ ಖರ್ಚಿನಿಂದ ಕೂಡ. ಜೊತೆಗೆ ಸ್ಮಾರಕಕ್ಕೆ ಸರ್ಕಾರ ಹಣ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವರಿಂದ 1 ರೂಪಾಯಿಯನ್ನು ಕೂಡ ಪಡೆಯದೆ 1 ಕೋಟಿ ರೂಪಾಯಿ ವೆಚ್ಚದ ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡಿದ್ರು. ಈಗಲೂ ಕೂಡ ವೀಕೆಂಡ್ನಲ್ಲಿ 1000ಕ್ಕಿಂತ ಅಧಿಕ ವೀಕ್ಷಕರು, ಜೊತೆಗೆ ಅಭಿಮಾನಿಗಳು ಅದೇ ಸ್ಮಾರಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಅಲ್ಲೂ ಕೂಡ ಪ್ರತಿನಿತ್ಯ ಅನ್ನ ಸಂತರ್ಪಣೆಯ ಕೆಲಸವೂ ಕೂಡ ನಡೀತೆ. ಇದ್ರ ಜೊತೆಗೆ ಕಲಾವಿದರಿಗೆ ಒಂದು ಫ್ರೀ ಕ್ಯಾಂಟೀನ್ ಅನ್ನೋ ರೀತಿಯಾಗಿ ಅವರೆಲ್ಲರೂ ಕೂಡ ಸೇರಬೇಕು, ಜೊತೆಗೆ ತಂಗಬೇಕು ಅನ್ನೋ ರೀತಿಯಾಗಿ ಒಂದು ಕ್ಯಾಂಟೀನನ್ನು ಕೂಡ ಇದೇ ಬೆಂಗಳೂರಿನಲ್ಲಿ ಮಾಡಬೇಕು. ಅಲ್ಲಿ ಕಲಾವಿದರು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಅವರಿಗೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಕೂಡ ಈಗಾಗಲೇ ವಿನೋದ್ ರಾಜ್ ಅವರು ಕಟ್ಕೊಂಡಿದ್ದಾರೆ. ಆದರೆ ಅವರ ಚೆನ್ನೈ ಮನೆಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡಲೇಬೇಕಾಗುತ್ತೆ. ಇದೇ ಲೀಲಮ್ಮನವರು ಕೇವಲ 30,000 ರೂಪಾಯಿಗೆ 8 ಎಕರೆಯಷ್ಟು ಜಮೀನನ್ನು ತೆಗೆದುಕೊಂಡಿದ್ದರು ಆಗಿನ ಕಾಲಕ್ಕೆ. ಅದಾದ ನಂತರ ಮಗನಿಗೆ ಒಂದು ಸೂರನ್ನು ಕೂಡ ಮಾಡಿಕೊಟ್ರು ಅನ್ನೋ ಮಾತುಗಳು ಅಲ್ಲಿ ಇಲ್ಲಿ ಕೇಳಿಬರುತ್ತೆ. ಆದರೆ ಲೀಲಾವತಿ ಮಗನನ್ನು ಧರ್ಮಸ್ಥಳದಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡಿದ್ರು. ಭಾಳಷ್ಟು ವೈಭವೋಪೇತವಾಗಿ ಅಲ್ಲದೆ ಭಾಳಷ್ಟು ಲಕ್ಸುರಿಯಾಗಿ, ಐಷಾರಾಮಿಯಾಗಿ, ಸಿನಿಮಾ ರಂಗದ ಯಾರನ್ನೂ ಕೂಡ ಕರೆಯದೆ, ಜೊತೆಗೆ ನಾವೆಲ್ಲರೂ ಅಂದ್ಕೊಂಡಿದ್ವಲ್ಲ ಅದ್ಭುತವಾಗಿ ಅದ್ದೂರಿಯ ಮದುವೆ ಮಾಡ್ತಾರೆ ಅಂತ, ಹಾಗೆ ಮಾಡಲಿಲ್ಲ. ತುಂಬ ಸಿಂಪಲ್ಲಾಗಿ ಧರ್ಮಸ್ಥಳದಲ್ಲಿ ಮದುವೆ ಮಾಡಿ ಸೊಸೆ ಹಾಗೂ ತನ್ನ ಮಗನಿಗೆ, ಜೊತೆಗೆ ಮೊಮ್ಮಗ ಸೊಸೆ ಇರಲಿಕ್ಕೆ ಅಂತ ಹೇಳಿ ಲೀಲಾವತಿಯವರು ಅದೇ ಚೆನ್ನೈನಲ್ಲಿ ಒಂದು ಸೂರು ಮಾಡಿಕೊಟ್ಟಿದ್ರು. ವೀಕ್ಷಕರು, ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ಚೆನ್ನೈನಲ್ಲಿರ್ತಕ್ಕಂಥ ತೋಟದ ಮನೆ. ಇದು ಕೂಡ 8 ಎಕರೆ ವಿಸ್ತಾರದಲ್ಲಿದೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಅಲ್ಲೂ ಕೂಡ ಒಂದು ಡೂಪ್ಲೆಕ್ಸ್ ಮನೆಯನ್ನು ಇದೇ ವಿನೋದ್ ರಾಜ್ ಅವರು ನಿರ್ಮಿಸಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿಗಿಂತ ಅಲ್ಲಿನ ಆಸ್ತಿಯನ್ನು, ಜೊತೆಗೆ ಅಲ್ಲಿನ ಕೃಷಿ ಜಮೀನನ್ನು ನೋಡಿಕೊಳ್ಳೋ ಉದ್ದೇಶಕ್ಕೋಸ್ಕರ ಮಗ ಇಂಜಿನಿಯರಿಂಗ್ ಮಾಡ್ತಾ ಇರೋದ್ರ ಸಲುವಾಗಿ, ಜೊತೆಗೆ ಹೆಂಡತಿಯು ಕೂಡ ಅಲ್ಲೇ ಜಮೀನನ್ನು ನೋಡಿಕೊಳ್ಳಿ ಅನ್ನೋ ಉದ್ದೇಶವಾಗಿ ಅಲ್ಲೊಂದು ಸೂರನ್ನು ನಿರ್ಮಿಸಿಕೊಟ್ಟಿರೋದು. ಆಗೀಗ ಹೋಗಿ ಬರೋ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಸರ್, ನಿಮ್ಮ ಸೋಲದೇವನಹಳ್ಳಿಯ ಮನೆಯನ್ನು ಎಲ್ಲರೂ ಕೂಡ ನೋಡಿದ್ದೀವಿ. ಅಲ್ಲಿಯ ಮನೆಯನ್ನೊಮ್ಮೆ ಚೆನ್ನೈನಲ್ಲಿರ್ತಕ್ಕಂಥ ಮನೆಯೂ ಕೂಡ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವ್ರ ಹತ್ರ ಇದ್ದ ಕೆಲವು ಫೋಟೋಗಳನ್ನು ಶೇರ್ ಮಾಡಿದ್ರು. ವೀಕ್ಷಕರ, ಸೋಲದೇವನಹಳ್ಳಿಯಲ್ಲಿ ಕಟ್ಟಿದಂತೆ ಚೆನ್ನೈನಲ್ಲೂ ಕೂಡ ಒಂದು ಆಸ್ಪತ್ರೆಯನ್ನು ವಿನೋದ್ ರಾಜ್ ಅವರು ಕಟ್ಟಿಸ್ತಾ ಇದ್ದಾರೆ. ಅದು ತುಂಬ ವಿಶೇಷ. ಯಾಕೆಂದರೆ ಬರೀ ತಾವು ಗಳಿಸಿರ್ತಕ್ಕಂಥ ಸಿನಿಮಾದ ಮುಖಾಂತರ ಪಡೆದಂತಹ ಹಣವನ್ನು, ಜೊತೆಗೆ ಒಂದಿಷ್ಟು ರಿಯಲ್ ಎಸ್ಟೇಟ್ ಮುಖಾಂತರ ಗಳಿಸಿದಂಥ ಹಣವನ್ನು ಹೇಗೆ ಸಮಾಜಕ್ಕೆ ಮುಡುಪಾಗಿಡೋದು ಅನ್ನೋದನ್ನು ನಾವು ವಿನೋದ್ ರಾಜ್ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಲೀಲಮ್ಮನ ಕನಸು ಅದೇ ಆಗಿತ್ತು. ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು ಸಮಾಜಕ್ಕೆ, ಜೊತೆಗೆ ಅವರ ಶ್ರೇಯೋಭಿವೃದ್ಧಿಗಾಗಿ ಒಂದಿಷ್ಟು ಹಣವನ್ನು ಮೀಸಲಿಟ್ಟು ಅದ್ರ ಮುಖಾಂತರ ಒಂದು ಸೇವೆಯನ್ನು ಮಾಡಬೇಕು ಅಂತ. ಅದ್ರ ಸಲುವಾಗಿಯೇ ಸೋಲದೇವನಹಳ್ಳಿಯಲ್ಲೂ ಕೂಡ ಒಂದು ಆಸ್ಪತ್ರೆ ನಿರ್ಮಾಣವಾಯಿತು. ಅದರ ಉದ್ಘಾಟನೆಯೂ ಕೂಡ ಅದ್ಧೂರಿಯಾಗಿ ನಡೀತು. ಈಗಲೂ ಕೂಡ ಅಲ್ಲಿ ಸೋಲದೇವನಹಳ್ಳಿಯ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಅದೊಂದು ಆಸರೆಯಾಗಿದೆ ಚಿಕಿತ್ಸೆಗೋಸ್ಕರ. ಅದೇ ರೀತಿಯಾಗಿ ಚೆನ್ನೈನಲ್ಲೂ ಕೂಡ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಲಕ್ಷ ಖರ್ಚು ಮಾಡಿ ಚೆನ್ನೈ ನಿವಾಸದ ಸಮೀಪ ಒಂದು ಆಸ್ಪತ್ರೆ ಕಟ್ಟಿಸ್ತಾ ಇರೋದು. ಸದ್ಯಕ್ಕೆ ಅದು ಕೂಡ ಉದ್ಘಾಟನೆಗೆ ಸಿದ್ಧವಾಗಿದೆ. ಅದು ಕೂಡ ಬಡವರ ಸೇವೆಗೆ ಅಂತ ಹೇಳಿ ಲೀಲಾವತಿ ಕಂಡ ಕನಸಾಗ್ತಾ ಇದೆ, ನನಸಾಗ್ತಾ ಇದೆ. ಜೊತೆಗೆ ಭಾಳಷ್ಟು ಜನರಿಗೆ ಲೀಲಾವತಿ ಇಷ್ಟೆಲ್ಲ ಆಸ್ತಿ ಮಾಡಿದ್ರು ಅನ್ನೋ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಕ್ಕಂಥದ್ದು. ನಮಗೂ ಕೂಡ ಹಾಗಾದರೆ ವಿನೋದ್ ರಾಜ್ ಅವರು ಮತ್ತು ಲೀಲಾವತಿಯವರು ಮಾಡಿದಂಥ ಆಸ್ತಿ ಇಷ್ಟುಕೊಂಡ ಹಣವನ್ನೆಲ್ಲ ಮಾಡಿದ್ರ ಅಂತ ಒಂದು ಸಣ್ಣ ಕುತೂಹಲ. ಲೀಲಾವತಿ ಸಿನಿಮಾಗಳಲ್ಲಿ ನಟಿಸಬೇಕಾದ್ರೆ ಅನೇಕ ನಿರ್ಮಾಪಕರು ಆಸ್ತಿ ರೂಪದಲ್ಲಿ ಲೀಲಾವತಿಗೆ ಒಂದಿಷ್ಟು ಸೈಟ್ಗಳನ್ನು ಕೊಟ್ಟಿದ್ರಂತೆ. ಒಟ್ಟು 17 ಎಕರೆ ಚೆನ್ನೈನಲ್ಲೇ ಸೈಟ್ ರೂಪದಲ್ಲೇ ಸಿಕ್ಕಿದ್ದು. ಅದನ್ನು ಅಲ್ಪ ಸ್ವಲ್ಪ ಮಾರ್ತಾ ಕಷ್ಟ ಕಾಲದಲ್ಲಿ ನೆರವಿಗೆ ಬಂದಂಥ ಸೈಟನ್ನ ಉಳಿಸ್ಕೊಂಡು, ಮಗನಾಗಿರ್ತಕ್ಕಂಥ ವಿನೋದ್ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ತಾ, ಜೊತೆಗೆ ಒಂದಿಷ್ಟು ಒಳ್ಳೆಯ ಕೆಲಸಗಳಿಗೂ ಕೂಡ ಬಳಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಟ್ಟು ಜಾಗ ಇರೋದು 7 ಎಕರೆ 16 ಗುಂಟೆ. ಆಗ ಆ ಜಾಗವನ್ನು ತೆಗೆದುಕೊಂಡಾಗ ಬರೀ ಹಲಸಿನ ಮರಗಳು, ಗುಡ್ಡ, ಬೆಟ್ಟ, ಮುಳ್ಳು, ಬೇಲಿ ಇವೆಲ್ಲ ಇದ್ವಂತೆ. ಈ ಸೋಲದೇವನಹಳ್ಳಿ ಇಲ್ಲದಂಥ ಜಾಗ ಅದನ್ನೆಲ್ಲವನ್ನು ಕ್ಲೀನ್ ಮಾಡಿ ಅಲ್ಲಿ ಕೃಷಿ ತೋಟವನ್ನು ನಿರ್ಮಾಣ ಮಾಡಿ ಆ ಥರದ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರೋದು. ಇದ್ರ ಜೊತೆಗೆ ಬೆಂಗಳೂರಿನ ಮೈಲಹಳ್ಳಿಯಲ್ಲೂ ಕೂಡ ಒಂದು ತೋಟವಿದೆ ಇದೇ ವಿನೋದ್ ರಾಜ್ ಅವರಿಗೆ. ಅಂದರೆ 20 ವರ್ಷದ ಹಿಂದೆ 21 ಲಕ್ಷಕ್ಕೆ ಆ ಜಮೀನನ್ನು ಖರೀದಿ ಮಾಡಿದ್ರಂತೆ.
ಅದು ಇತ್ತೀಚೆಗೆ ಒಂದು ಒಳ್ಳೆ ವ್ಯಾಲ್ಯೂ ಬಂತು 2019-20 ಸಮೀಪದಲ್ಲಿ ಅದನ್ನು 103 ಸೈಟ್ ಮಾಡಿ ವ್ಯಾಪಾರದಲ್ಲಿ ಒಂದು 6-7 ಕೋಟಿ ಹಣವನ್ನು ಕೂಡ ಅದರಿಂದ ಪಡೆದ್ರಂತೆ. ಇದು ಲೀಲಾವತಿಯವರ ಒಟ್ಟು ಆಸ್ತಿಯ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ವಿವರಗಳನ್ನು ನಾನು ಕೊಡ್ತಾ ಇರೋದು. ಜೊತೆಗೆ 1962-65 ಪೀರಿಯಡ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಲೀಲಾವತಿ ಅದೇ ಚೆನ್ನೈನಲ್ಲಿ ಒಂದು 11 ಎಕರೆನ ಕೇವಲ 11,000 ರೂಪಾಯಿಗೆ ತೆಗೆದುಕೊಂಡಿದ್ದು. ಕೋಡಂಬಲ್ಲಿಯಲ್ಲಿ ಒಂದು 5 ಎಕರೆಯನ್ನು ತೆಗೆದುಕೊಂಡಿದ್ರಂತೆ. ಒಟ್ಟಾರೆಯಾಗಿ ಒಂದು 50,000 ರೂಪಾಯಿಗೆ ಒಂದು 16-17 ಎಕರೆ ಜಮೀನು ಮಾಡಿರೋದವರು ಎಲ್ಲಿ ಚೆನ್ನೈನಲ್ಲಿ, ತಮಿಳುನಾಡಿನಲ್ಲಿ. ಅದು ಇವತ್ತು ಅವರ ಆಸ್ತಿ ಕೋಟಿ ಬೆಲೆ ಬಾಳುವಂಥ ಸೈಟ್ಗಳಾಗಿ ಬದಲಾಗಿರೋದು. ಅದ್ರ ಮುಖಾಂತರವೇ ಇಷ್ಟೆಲ್ಲ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಲಿಕ್ಕೆ ವಿನೋದ್ ರಾಜ್ ಅವರು ಮುಂದಾಗಿರೋದು. ಇದರ ಜೊತೆಗೆ ಇದೇ ವಿನೋದ್ ರಾಜ್ ಅವರಿಗೆ ಒಂದಿಷ್ಟು ಆಸಕ್ತಿ ರಿಯಲ್ ಎಸ್ಟೇಟ್ ಬಗ್ಗೆ ಬಹಳಷ್ಟು ಕನ್ಸರ್ನ್ ಇದೆ. ಹಾಗಾಗಿ ಅವರು ಕೂಡ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿದ್ದರು. ಅದರಿಂದ ಅಲ್ಪ ಸ್ವಲ್ಪ ಹಣವನ್ನು ಪಡೆದಿದ್ದು, ಅದು ಕಮಿಷನ್ ರೂಪದಲ್ಲಿರ್ಬೋದು, ದೊಡ್ಡ ಮಟ್ಟದಲ್ಲಿ ಕೂಡ ಇದೆ. ಅದರಿಂದಲೂ ಕೂಡ ಒಂದಿಷ್ಟು ಸಾಮಾಜಿಕ ಸೇವೆಗೂ ಕೂಡ ಆ ಹಣವನ್ನು ಕೂಡ ಬಳಸ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಲೀಲಾವತಿ ಸ್ಮಾರಕಕ್ಕೂ ಕೂಡ 1 ಕೋಟಿ ಹಣವನ್ನು ಖರ್ಚು ಮಾಡಿರೋದನ್ನು ನಾವು ಗಮನಿಸಬಹುದು. 1 ಕೋಟಿ ಹಣ. ಅಲ್ಲೇ ನಿತ್ಯ ಅನ್ನ ಸಂತರ್ಪಣೆ ಇರುತ್ತೆ. ಜೊತೆಗೆ ಲೀಲಾವತಿ ಅಮ್ಮನವರ ಅನೇಕ ಫೋಟೋಗಳು, ಅನೇಕ ಸಿನಿಮಾ ಕರಿಯರ್ನಲ್ಲಿ ಬಂದಂಥ ಭಾವಚಿತ್ರಗಳು, ಜೊತೆಗೆ ರಾಜ್ಕುಮಾರ್ ಜೊತೆಗೆ ಅನೇಕ ದಿಗ್ಗಜರ ಜೊತೆಗೆ ಆ್ಯಕ್ಟ್ ಮಾಡಿರ್ತಕ್ಕಂಥ ಭಾಳಷ್ಟು ರೇರೆಸ್ಟ್ ಫೋಟೋಗಳನ್ನು ನೀವು ಅಲ್ಲಿ ನೋಡಬಹುದು. ಪ್ರತಿನಿತ್ಯವೂ ಜನರು ಬರ್ತಾ ಇರ್ತಾರೆ. ನಾನು ವೀಕೆಂಡಲ್ಲಿ ಹೇಳಿದ್ನಲ್ಲ, ಇನ್ನೂ ಅತಿ ಹೆಚ್ಚು ಜನರು ಅಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ವಿನೋದ್ ರಾಜ್ ಜೊತೆಗೆ ಒಂದಿಷ್ಟು ಒಡನಾಟ ಇವೆಲ್ಲವನ್ನು ಕೂಡ ಕಾಣ್ಬೋದು. ಇದರ ಜೊತೆಗೆ ನೆಲಮಂಗಲದಲ್ಲೂ ಕೂಡ ಒಂದು ಲೇಔಟ್ನಲ್ಲಿ ಇದೇ ವಿನೋದ್ ರಾಜ್ ಅವರು ಕೂಡ ಒಂದು ಮನೆಯನ್ನು ಹೊಂದಿದ್ದಾರೆ. ಇದೆಲ್ಲ ವಿಶೇಷತೆಗಳೊಂದಿಗೆ ಚೆನ್ನೈನ ಮನೆ ಭಾಳಷ್ಟು ವಿಶೇಷ. ಯಾಕೆಂದರೆ ಕೃಷಿ ಜಮೀನು ಒಟ್ಟು 8 ಎಕರೆ ವಿಸ್ತಾರ ಭಾಗದಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಅದನ್ನೇ ನಾನು ನಿಮಗೆ ಈ ವಿಡಿಯೋ ಪೂರ್ತಿ ವಿವರಗಳನ್ನು ಕೊಡ್ತಾ ಇರೋದು. ಇವೆಲ್ಲದರ ನಡುವೆ ಈಗಲೂ ಕೂಡ ಪ್ರಶ್ನಾರ್ಥಕವಾಗಿ ಅನೇಕರಿಗೆ ಅದೇ ಕಾಡುತ್ತೆ, ಲೀಲಾವತಿಯವರ ಗಂಡ ಯಾರು ಅಂತ. ಭಾಳ ಜನ ಮಹಾಲಿಂಗ ಭಾಗವತರು ಅಂತ ಹೇಳ್ತಾರೆ, ಭಾಳ ಜನ ಇನ್ನೇನೇನೋ ಕೆಟ್ಟ ಹಣೆಪಟ್ಟಿಗಳನ್ನು ಕೂಡ ಕಟ್ತಾರೆ. ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಜೊತೆಗೆ ಇದೇ ಚೆನ್ನೈ ಆಸ್ತಿಯ ಪತ್ರದಲ್ಲಿ ಒಂದು ತಮಿಳು ಭಾಷೆಯಲ್ಲೂ ಕೂಡ ಇದೇ ಲೀಲಾವತಿಯವರ ಆಸ್ತಿಯ ಪತ್ರಗಳಲ್ಲಿ ಮಹಾಲಿಂಗ ಭಾಗವತರವರ ಪತ್ನಿ ಲೀಲಾವತಿ ಅಮ್ಮಾಳ್ ಅನ್ನೋ ಒಂದು ಹೆಸರು ಇದೆಯಂತೆ. ಅದು ಕೂಡ ಸ್ಪಷ್ಟವಾಗಿ ಕಾಣಸಿಗುತ್ತೆ ಅನ್ನೋ ಒಂದಿಷ್ಟು ರಿಪೋರ್ಟ್ಗಳನ್ನು ಕೂಡ ತುಂಬ ಜನರು ವೈರಲ್ ಮಾಡಿದ್ರು. ಹಾಗಾಗಿ ಮಹಾಲಿಂಗ ಭಾಗವತರವರೇ ಅವರ ಪತಿ ಅನ್ನೋ ಮಾತುಗಳು ಕೂಡ ಕೇಳಿಬಂದು. ಇವೆಲ್ಲವೂ ಕೂಡ ಒಂದಿಷ್ಟು ಗೊಂದಲ, ಗೋಜಲು, ಜೊತೆಗೆ ಪ್ರಶ್ನಾರ್ಥಕವಾಗಿಯೇ ಉಳಿತಕ್ಕಂಥ ಒಂದು ಅನುಮಾನಗಳು. ಇದೆಲ್ಲದರ ನಡುವೆ ಅವೆಲ್ಲವನ್ನು ಮರೆತು ಲೀಲಾವತಿ ಅಮ್ಮನವರ ಸಿನಿ ಕರಿಯರ್ನ ನಾವು ಪದೇ ನೆನಪು ಮಾಡಿಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಅವರ ತಾಯಿಯ ಒಂದು ಸ್ಮರಣಾರ್ಥಕವಾಗಿ, ಜೊತೆಗೆ ಅವರ ತಾಯಿಯ ಸೇವೆಯನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗೋ ಸಲುವಾಗಿಯೂ ಕೂಡ ವಿನೋದ್ ರಾಜ್ ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ನಗಣ್ಯ, ಶೂನ್ಯ, ಅವೆಲ್ಲವನ್ನು ಕೂಡ ಬದಿಗೊತ್ತಬೇಕು. ಜೊತೆಗೆ ಅದು ಯಾವೂ ಕೂಡ ನಾವೀಗ ಮತ್ತೆ ಹೈಲೈಟ್ ಮಾಡುವ ಅಗತ್ಯವೇ ಇಲ್ಲ ಅಂತ ಅನಿಸುತ್ತೆ. ಅದೇನೇ ಇರಲಿ, ಒಂದು ಒಳ್ಳೆಯ ಕೆಲಸಗಳನ್ನು, ಒಂದು ಒಳ್ಳೆಯ ಸೇವೆಯನ್ನು ಮಾಡುವಂಥವ್ರಿಗೆ ಯಾವಾಗಲೂ ಕೂಡ ನಾವು ಸಪೋರ್ಟ್ ಮಾಡಬೇಕು, ವಿಶ್ ಮಾಡಬೇಕು. ಜೊತೆಗೆ ಅವರು ಇನ್ನಷ್ಟು ಕಾಲ ಬದುಕಬೇಕು ಅಂತ ಹಾರೈಸಬೇಕು. ಆ ಥರದ ನಿಟ್ಟಿನಲ್ಲಿ ವಿನೋದ್ ರಾಜ್ ಅವರು ಸಾಗ್ತಾ ಇದ್ದಾರೆ, ಅವ್ರು ಸಾಗಲಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.